ಮಾವ, ನಿಮ್ಮ ಮಗ ಏನು ಹೇಳಿದ್ರು? ಮಟನ್ ತರೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳದ್ನಮ್ಮ. ನೀನು ಕೊಟ್ಟಿರೋ ದುಡ್ಡಲ್ಲೇ ಸಪ್ತಮಿ ತಂದಿದ್ದಾಳಪ್ಪ ಅಂತ ಹೇಳಿದೆ. ಆದರೆ ಅವ್ನು ನಂಬ್ತಾನೆ ಇಲ್ಲ. ನಿನ್ನ ಹೆಂಡತಿ ಹತ್ರನೇ ಕೇಳ್ಕೊ ಅಂತ ನಾನು ಬಂದ್ಬಿಟ್ಟೆ. ಸಪ್ತಮಿ, ನಾಗರಾಜನ ಮುಖ ನೋಡಿದ್ರೆ ನಿನ್ನ ಗಂಡ ಅವನ ಮೇಲೆ ಜೋರು ಮಾಡಿರೋ ಥರ ಕಾಣಿಸ್ತಾ ಇದೆಯಮ್ಮ. ಸಪ್ತಮಿ, ಮೊದಲೇ ಅವನು ಗರಂ ಆಗಿದ್ದಾನೆ. ಇಂಥ ಹೊತ್ತಿನಲ್ಲಿ ರಾತ್ರಿ ಊಟಕ್ಕೆ ಹಿತಕ್ ಬೇಳೆ ಸಾರು, ಕ್ಯಾರೆಟ್ ಹಲ್ವಾ ಬೇಕೇನಮ್ಮ? ಯೋಚನೆ ಮಾಡು. ಅಜ್ಜಿ, ಇವತ್ತು ಯಾರು ಏನೇ ಹೇಳಿದ್ರು ನಾನು ಕ್ಯಾರೆಟ್ ಹಲ್ವಾ ಮಾಡದೆ ಅಷ್ಟೇ. ಯಾಕೋ ನಾಗರಾಜ, ಮಗ ಬೈದ ಅಂತ ಬೇಜಾರು ಮಾಡ್ಕೊಂಡಿದೀಯಾ? ಅವ್ನು ಬೈಯೋದೇನೋ ನಂಗೆ ಹೊಸ್ತಲ್ವಲ್ಲ. ನನಗೆ ಬೈದ್ರೆ ಏನೂ ತೊಂದರೆ ಇಲ್ಲ. ಎಲ್ಲಿ ಸಪ್ತಮಿ ಹತ್ರ ಜಗಳ ಆಡ್ತಾನೋ ಅಂತ ಭಯ ಆಗ್ತಿದೆ ಅಷ್ಟೇ. ನಾನು ಅದೇ ಭಯದಿಂದಾನೆ ಅವಳಿಗೆ ಕ್ಯಾರೆಟ್ ಹಲ್ವಾ ಮಾಡಬೇಡ ಅಂತ ಹೇಳಿರೋದು. ಆದರೆ ಅವಳು ನನ್ನ ಮಾತೇ ಕೇಳ್ತಾ ಇಲ್ಲ. ನನಗಂತೂ ರಾತ್ರಿ ಊಟ ಬೇಡಪ್ಪ. ಕ್ಯಾರೆಟ್ ಹಲ್ವಾ ತಿಂದು ನಿನ್ನ ಮಗನ ಕೈಲಿ ಕ್ಯಾಕ ಸುಗಿಸ್ಕೊಳ್ಳೋಕೆ ನನಗಿಷ್ಟ ಇಲ್ಲ. ನೀನಾದರೂ ಒಂದು ಮಾತು ನಿನ್ನ ಸೊಸೆಗೆ ಹೇಳೋ. ಅಲ್ಲ, ನಂಗೆ ಕೊಟ್ಟರು 15,000ದಲ್ಲಿ ಈ ಸಪ್ತಮಿ ಅದು ಹೇಗೆ ಮ್ಯಾನೇಜ್ ಮಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ವೇ? ರೀ ರೀ ಅಡುಗೆ ರೆಡಿ ಇದೆ, ಊಟಕ್ಕೆ ಬನ್ನಿ. ಊಟ? ಹಾಂ, ಏನು ಸ್ಪೆಷಲ್ಲು? ಹಾಂ, ಇದ್ಕಿದ ಬೇಳೆ ಸಾರು ಜೊತೆಗೆ ಜಾಸ್ತಿ ತುಪ್ಪ ಹಾಕಿ ಮಾಡಿರೋ ಕ್ಯಾರೆಟ್ ಹಲ್ವಾ ಮಾಡಿದ್ದೀನಿ. ಏನು ಹಾಗೆ ನೋಡ್ತಿದ್ದೀರಾ? ಊಟನ ಬಿಸಿ ಬಿಸಿ ತಿಂದ್ರೇ ರುಚಿ. ಬೇಗ ಬನ್ನಿ. ಸಪ್ತಮಿಯವರೇ, ಸುಮ್ಮನೆ ನಾನು ತಲೆ ಕೆಡಿಸ್ಬಿಡಿ. ಅಲ್ಲ, ಇಷ್ಟೆಲ್ಲ ದಾಮ್ ಖರ್ಚು ಮಾಡ್ತಿದ್ದೀರಲ್ಲ, ಇಷ್ಟು ದುಡ್ಡು ಎಲ್ಲಿಂದ ಬಂತು? ಅಲ್ಲ ರೀ, ಇದನ್ನ ಎಷ್ಟು ಸರಿ ಅಂತ ಕೇಳ್ತೀರಾ? ನೀವು ಕೊಟ್ಟಿರೋ 15,000ದಲ್ಲೇ ಇಷ್ಟೆಲ್ಲ ಮಾಡ್ತಿರೋದು. ಅಲ್ಲ, ನಿಮ್ಮ ಕಣ್ಣಿಗೆ ನಾನೇನು ಗುಗ್ಗು ಥರ ಕಾಣಿಸ್ತಿದ್ದೀನ? ಸುಮ್ಮನೆ ರೀಲ್ ಬಿಡಬೇಡಿ. ನೋಡಿ, ನಾನು ಕೊಟ್ಟಿರೋ ದುಡ್ಡಲ್ಲಿ ಕ್ಯಾರೆಟ್ ಇರಲಿ, ಒಂದು ಕಾಯಿ ತಗೊಳ್ಳೋದು ಕಷ್ಟ. ಅದರಲ್ಲಿ ಹಾಗಿರುವಾಗ ತುಪ್ಪದಲ್ಲಿ ಮಾಡ್ರೋ ಅಲ್ವಾ ಅಂತ ಹೇಳ್ತೀರಾ? ಅದು ಜಾಸ್ತಿ ತುಪ್ಪ ಹಾಕಿ. ನಿಜ ಹೇಳಿ, ದುಡ್ಡಲ್ಲಿಂದ ಬರ್ತಿದೆ? ನಿಜವಾಗ್ಲೂ ಹೇಳ್ತಿದ್ದೀನಿ, ನೀವು ಕೊಟ್ಟಿರೋ ದುಡ್ಡಲ್ಲೇ ಇದನ್ನೆಲ್ಲ ಮಾಡ್ತಿರೋದು. ಅಲ್ಲ, ಇವಾಗ ಏನು, ನಾನು ನಿಮ್ಮ ಹತ್ರ ನೀವು ಕೊಟ್ಟಿರೋ ದುಡ್ಡು ಸಾಲ್ತಿಲ್ಲ, ಇನ್ನೇ ದುಡ್ಡು ಕೊಡಿ ಅಂತ ಕೇಳ್ತಿದ್ದೀನಾ? ಇಲ್ಲ ತಾನೆ. ನಾನು ಯಾವ ಅಡುಗೆ ಮಾಡಿದ್ರೆ ನಿಮ್ಗೇನು? ಪದೇ ಪದೇ ಇದೇ ಪ್ರಶ್ನೆನ ಕೇಳ್ತಾ ಇರ್ಬೇಡಿ. ಸುಮ್ಮನೆ ಊಟಕ್ಕೆ ಬನ್ನಿ. ಹಾಂ ಸಪ್ತಮಿಯವರೇ, ಒಂದು ನಿಮಿಷ. ಏನ್ರಿ? ಊಟನ ಇಲ್ಲಿಗೆ ಬಡಿಸ್ಕೊಂಡು ಬನ್ನಿ. ಸರಿ, ಊಟನ ಇಲ್ಲಿಗೆ ಬಡಿಸ್ಕೊಂಡು ಬರ್ತೀನಿ. ಇದೇನಿದು? ಗೂಗ್ಲೇ ಹಾಕಿದ್ರು ಆರಾಮಾಗಿ 6 ಹೊಡಿತಿದ್ದಾರೆ. ಇಷ್ಟೇ ತಿರ್ಗಾ ಮುರ್ಗ ಪ್ರಶ್ನೆ ಮಾಡಿದ್ರು, ನೀವು ಕೊಟ್ಟಿರೋ ದುಡ್ಡಲ್ಲೇ ಎಲ್ಲ ಮ್ಯಾನೇಜ್ ಮಾಡ್ತೀನಿ ಅಂತೀರಲ್ಲ. ನಾನು ಕೊಡೋ ದುಡ್ಡಲ್ಲಿ ಇಷ್ಟೆಲ್ಲ ಮಾಡೋದಕ್ಕಾಗುತ್ತಾ? ಅಯ್ಯೋ, ನೆನೆಸ್ಕೊಂಡ್ರೆ ತಲೆ ಕೆಡುತ್ತೆ. ರೀ, ತಗೊಳ್ಳಿ, ಬಿಸಿ ಬಿಸಿ ಊಟ ರೆಡಿ. ರೀ, ಕೂತ್ಕೊಂತೀನಿ. ರೀ, ಊಟ ಮಾಡಿ. ಬಿಸಿ ಬಿಸಿ ಇದ್ಕಿದ ಬೇಳೆ ಸಾರು ಜೊತೆಗೆ ತುಪ್ಪ ಹಾಕಿ ಮಾಡಿರೋ ಕ್ಯಾರೆಟ್ ಹಲ್ವಾನ ತಿನ್ನಿ. ಹೇಗಿದೆ ಟೇಸ್ಟು? ಸೂಪರ್ ಆಗಿದೆ ಸಪ್ತಮಿ. ಇಂಥ ಕ್ಯಾರೆಟ್ ಹಲ್ವಾನ ನಾನು ಇದುವರೆಗೂ ತಿಂದೇ ಇಲ್ಲ. ಎಲ್ಲಿ ನಿಮ್ಮ ಕೈ ತೋರಿಸಿ. ಯಾಕ್ರಿ, ಭವಿಷ್ಯ ಹೇಳ್ತೀರಾ? ನನ್ನ ಭವಿಷ್ಯನೇ ನಿಮ್ಮ ಕೈಲಿ ಇರಬೇಕಾದ್ರೆ ಇನ್ನು ನಿಮ್ಮ ಭವಿಷ್ಯ ನಾನು ಹೇಗ್ರಿ ಹೇಳಲಿ? ಕೈ ತೋರಿಸಿ, ಕುಡಿ. ಇಲ್ಲಿ ಬೊಂಬಾಟ ಅಡುಗೆ ಮಾಡಿರೋ ಈ ಕೈಗೆ ನನ್ನ ಕಡೆಯಿಂದ ಒಂದು ಪ್ರೀತಿಯ ಉಡುಗೊರೆ. ಬರೀ ಮುತ್ತು ಕೊಟ್ರೆ ಸಾಕಾ? ತುತ್ತು ಕೊಡಲ್ವಾ? ಅಯ್ಯ, ಮರ್ತಿದ್ದೆ ನೋಡಿ. ನಾನೇ ಕೈ ಯಾರ ತಿನ್ನಿಸ್ತೀನಿ.
ಮತ್ತು ನೀವು ಮಾಡಿರೋ ಬಿರಿಯಾನಿ ಕೂಡ ಸೇಮ್ ನಮ್ಮಮ್ಮ ಮಾಡಿರೋ ಥರನೇ ಇತ್ತು. ನಿಮ್ಮ ಮನಸ್ಸು ಕೂಡ ಸೇಮ್ ನಮ್ಮಮ್ಮನ ಥರನೇ. ಆ ಕೈಗೆ ಬರೀ ಮುತ್ತು ಕೊಟ್ರೆ ಸಾಲದು, ಚಿನ್ನದ ಗಣಿನೇ ತಂದು ಕೊಡ್ಬೇಕು ನೋಡಿ. ರೀ, 1 ನಿಮಿಷ, ನಾನು ನಿಮಗೆ ತಿನ್ನಿಸ್ತೀನಿ. ಆ ಮಾಡಿ. ಆ ಮಾಡಿ, ಆ ಮಾಡಿ, ಆ ಮಾಡಿ. ಆ ಮಾಡಿ. ಏ ಮಿಥುನ್, ನಾನಿಲ್ಲಿ ಟೆನ್ಷನಲ್ಲಿ ಸಾಯ್ತಾ ಇದ್ರೆ ನೀನು ಆರಾಮಾಗಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದೀಯಲ್ಲೋ. ಮೌ, ಅಜ್ಜಿ ನಿನಗೆ ಬೈತಾರೆ ಅಂದ್ಬಿಟ್ಟು ನೀನು ನನಗೆ ಬೈತಿದ್ಯಲ್ಲಮ್ಮ. ಏನಮ್ಮ ನಿನ್ ಗೋಳು? ಲೋ ಮಿಥುನ, ಒಡವೆ ಕದಿಯೋದೇನೋ ಕದ್ಬಿಟ್ವಿ, ಆದ್ರೆ ಇದನ್ನ ಆ ಸಮರ್ಥಂಗ್ ತಲುಪಿಸೋವರೆಗೂ ಹೇಗೋ ಕಾಪಾಡ್ಕೊಳ್ಳೋದು ಅಂತ ತುಂಬಾ ಟೆನ್ಷನ್ ಆಗ್ತಿದೆ ಕಣೋ. ಮಡ್ಲಲ್ಲಿ ಜಾಸ್ತಿ ಹೊತ್ತು ಕೆಂಡ ಇಟ್ಕೊಳಕ್ ಆಗಲ್ಲ. ನೀನು ಈಗಲೇ ಫೋನ್ ಮಾಡಿ ಆ ಸಮರ್ಥಂಗ್ ಬರಕ್ ಹೇಳು. ಇಷ್ಟೊತ್ನಲ್ಲ? ಮೊದಲು ಈ ಬೆಂಕಿನ ಅವನಿಗೆ ಕೊಟ್ಟು ನಾವು ಕೈ ತೊಳ್ಕೊಳ್ಳೋಣ ಕಣೋ. ಫೋನ್ ಮಾಡು. ಅಮ್ಮ, ನಾವು ಫೋನ್ ಮಾಡಿದ್ರು ಇಷ್ಟೊತ್ನಲ್ಲಿ ಅವ್ನು ಹೇಗಮ್ಮ ಬರ್ತಾನೆ? ನಾವಾದರೂ ಅಲ್ಲಿಗೆ ಹೇಗೆ ಹೋಗೋಕ್ಕಾಗತ್ತೆ? ನಾಳೆ ಬೆಳಗ್ಗೆ ಫೋನ್ ಮಾಡಿಬಿಟ್ಟು ಬರಕ್ಕೆ ಹೇಳ್ತೀನಿ. ಬೆಳಗ್ಗೆವರೆಗೂ ಇದನ್ನ ಹೇಗೋ ಕಾಪಾಡ್ಕೊಳ್ಳೋದು? ಈ ವಿಷಯ ಏನಾದರೂ ಸಪ್ತಮಿಗೆ ಗೊತ್ತಾಗೋದ್ರೆ ನಾವೇ ಕಳ್ಳರು ಅಂತ ಸಿಕ್ಕಾಕೊಂಡ್ಬಿಡ್ತೀವಿ. ಮಾಲ್ ಸಮೇತ ಏನಾದರೂ ಸಿಕ್ಬಿದ್ರೆ ನಮ್ಗದು ಹೋಗತಿ. ಅವಳೆಲ್ಲಿ ಬೀರು ಓಪನ್ ಮಾಡಿಬಿಟ್ಟು ಒಡವೆ ಚೆಕ್ ಮಾಡ್ತಾಳೋ ಅಂತ ಭಯ ಆಗ್ತಿದೆ ಕಣೋ. ನೀನು ಯಾವುದಕ್ಕೂ ಆ ಸಮರ್ಥಂಗೆ ಈಗಲೇ ಫೋನ್ ಮಾಡಿ ಬರೋದಕ್ಕೆ ಹೇಳು. ಮಾಡೋ. ಆಯಿತು, ಮಾಡ್ತೀನಿ ಇರು. ಅಮ್ಮ, ಅವ್ನು ಫೋನ್ ಎತ್ತುತ್ತಿಲ್ಲ. ಎಲ್ಲೋ ಮೋಸ್ಟ್ಲಿ ಎಣ್ಣೆ ಹೊಡೆದು ಮಲ್ಕೊಂಡ್ಬಿಟ್ಟಿರ್ತಾನೆ ಅನ್ಸುತ್ತೆ. ನಮಗಿಲ್ಲಿ ನಿದ್ದೆ ಬರ್ತಾ ಇಲ್ಲ, ಅವನಲ್ಲಿ ಹಾಯಾಗಿ ಕುಡಿದು ಮಲಗಿದಾನ. ನೀನು ಇನ್ನೊಂದ್ಸಲ ಕಾಲ್ ಮಾಡು. ಅವ್ನು ರಿಸೀವ್ ಮಾಡೋವರೆಗೂ ಬಿಡಬೇಡ. ಕಾಲ್ ಮಾಡು. ಅಯ್ಯೋ, ಬೆಳಿಗ್ಗೆ ಕೊಟ್ರೆ ಇದು ಬಿಡಮ್ಮ. ಅಷ್ಟೊಂದು ಭಯ ಇದ್ರೆ ಕೊಡಿಲಿ, ನಾನೇ ಇಲ್ಲೆಲ್ಲಾದ್ರೂ ಪಾಟ್ ಕೆಳಗಡೆ ಬಚ್ಚಿಡ್ತೀನಿ. ಹಾ, ಎಂತ ಕಿತ್ತೋದ ಐಡಿಯಾ ಕೊಡ್ತೀಯೋ ನೀನು? ನೀನು ಇಲ್ಲೇ ಎಲ್ಲಾದ್ರೂ ಇಟ್ಬಿಡು, ಅದನ್ನ ಬೇರೆ ಯಾರಾದ್ರೂ ಬಂದು ದೇಬ್ಕೊಂಡು ಹೋಗ್ಬಿಡ್ಲಿ. ಆಮೇಲೆ ನಾವಿಬ್ರು ಮಧ್ಯ ರೋಡಲ್ಲಿ ಕೂತ್ಕೊಂಡು ಬಾಯ್ ಬಡ್ಕೊಳ್ಳೋಣ. ಸರಿ, ಇದೊಂದು ರಾತ್ರಿ ಹೆಂಗಾದ್ರೂ ಮ್ಯಾನೇಜ್ ಮಾಡು. ನಾಳೆ ಬೆಳಗ್ಗೆ ಹೋಗಿ ಸಮರ್ಥ ಕೊಡೋಣ. ಹಂಗಾದ್ರೆ ನನಗಿವತ್ತು ರಾತ್ರಿ ಜಾಗರಣೆನೆ. ಅಮ್ಮ.